ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಜಲಗಂಡಾಂತರ ಶುರುವಾಗಿದೆ. ಬೋರ್ವೆಲ್ನಲ್ಲಿ ನೀರಿದೆ, ಆದ್ರೆ ಏರಿಯಾದ ಜನರಿಗೆ ಆ ನೀರು ಸಿಗ್ತಾ ಇಲ್ಲ. ನೀರಿಗಾಗಿ ಅಂದ್ರಳ್ಳಿ ಕಾಲೋನಿ ನಿವಾಸಿಗಳು ಹೈರಾಣಾಗಿದ್ದಾರೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಸಹ ನೀರಿಗಾಗಿ ಪರದಾಟ. ಬೋರ್ವೆಲ್ನಲ್ಲಿ ನೀರಿದ್ರೂ ಸಹ ಆ ಏರಿಯಾದ ಜನರಿಗೆ ಮಾತ್ರ ನೀರು ಸಿಗ್ತಾ ಇಲ್ಲ. ನೀರಿಗಾಗಿ ಅಂದ್ರಳ್ಳಿ ಕಾಲೋನಿ ನಿವಾಸಿಗಳು ಪರದಾಡ್ತಿದ್ದಾರೆ. ಜನರಿಗೆ ನೀರು ಕೊಡದೆ ಬೇರೆ ಕಡೆ ಮಾರಾಟ ಮಾಡ್ತಾ ಇರುವಂತಹ ಶಂಕೆ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಜನ. ಜನರಿಗಾಗಿ ತೆರೆದಂತಹ ಬೋರ್ವೆಲ್ ನೀರು ಅಕ್ರಮವಾಗಿ ಬೇರೆಯವರ ಟ್ಯಾಂಕ್ ಸೇರ್ತಾ ಇದೆಯಾ? ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಸದ್ಯಕ್ಕೆ ಅಂದ್ರಹಳ್ಳಿಲಿದ್ದೀವಿ. ನೋಡ್ತಾ ಇದ್ದೀರಾ ಅಂದ್ರಹಳ್ಳಿಯ ಜನ ಯಾವ ರೀತಿಯಾಗಿ ಕೊಡಪಾನವನ್ನು ಹಿಡ್ಕೊಂಡು ನೀರಿಗೋಸ್ಕರ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದಾರೆ. ಆದರೆ ಇಲ್ಲೇ ಪಕ್ಕದಲ್ಲಿ ಜನರಿಗೋಸ್ಕರ, ಈ ಒಂದು ಕಾಲೋನಿ ಜನರಿಗೋಸ್ಕರ ಒಂದು ಬೋರನ್ನು ತೆಗೆಸಲಾಗಿದೆ. ಈ ಬೋರ್ ನಾವಿಲ್ಲಿ ನೋಡ್ತಾ ಹೋದರೆ ಬೋರ್ ವರ್ಕಿಂಗ್ ಇದೆ, ಯಾಕಂದರೆ ನೀರು ಹರಿಯುವಂಥ ಶಬ್ದ ಒಳಗಡೆಯಿಂದ ಕೇಳ್ತಾ ಇದೆ. ಈ ನೀರು ಪಕ್ಕದಲ್ಲಿರುವಂಥ ಕೊಳಾಯಿಯಲ್ಲೂ ಕೂಡ ಬರ್ತಾ ಇಲ್ಲ. ಆ ಕೊಳಾಯಿಯಲ್ಲಿ ಹೋಗಿ ಕೂಡ ನಾವು ರಿಯಾಲಿಟಿ ಚೆಕ್ ಮಾಡೋಣ. ಸದ್ಯಕ್ಕೆ ಪಕ್ಕದಲ್ಲಿ ಕೊಳಾಯಿ ಇದೆ, ಅದಕ್ಕೆ ಹೊಂದಿಕೊಂಡಿರುವಂಥ ಕೊಳಾಯಿ. ಈ ಕೊಳಾಯಿಗೂ ಕೂಡ ನೀರು ಬರ್ತಾ ಇಲ್ಲ. ಯಾವುದೇ ರೀತಿ ಸುಮಾರು ವರ್ಷಗಳಿಂದ ನೀರು ಬರದ ರೀತಿಯಲ್ಲಿದೆ. ಯಾವುದೇ ರೀತಿಯಾದಂಥ ನೀರು ಬಂದಂಥ ಸುಳಿವೇ ಕೂಡ ಇಲ್ಲ ಇಲ್ಲಿ. ಈ ಒಂದು ಕೊಳಾಯಿಯ ನೀರು ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿಯ ಗ್ರಾಮಸ್ಥರ ಪ್ರಶ್ನೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲೊಬ್ಬರಿದ್ದಾರೆ. ಸರ್, ಇದರ ಕೊಳಾಯಿ ಯಾಕೆ ನಿರ್ಮಿಸಿದ್ರು ಮತ್ತು ಜನರಿಗಾಗಿ ನಿರ್ಮಿಸಿದಂಥ ಕೊಳಾಯಿಯ ನೀರು ಎಲ್ಲಿ ಹೋಗ್ತಾ ಇದೆ ಸರ್? ಇದು ಸುಮಾರು ಕಾಲೋನಿಗೆ ಗಾಯತ್ರಿ ಜವರೇಗೌಡರು ಅವರು ಅವಾಗ ನಮಗೆ ಅವರು ಇದರಲ್ಲಿ ಹಾಕಿದಿತ್ತು. ಹೀಗಾಗಿ ಸಂಪ್ಗಳಿಗೆ ಹೋಗ್ತಾ ಇದ್ದಾವೆ ನೀರು. ಕಾಲೋನಿಯೊಳಗೆ ಪಬ್ಲಿಕ್ ಕೊಳಾಯಿಗೆ ಯಾವುದೂ ಬರ್ತಾನೆ ಇಲ್ಲ. ನಾವು ಸಂಘಟನೆ ಕಡೆಯಿಂದ ಸುಮಾರು 4 ಬೋರು ಜಗ್ಗೋ ಬೋರ್ ಇದ್ದಾವೆ, ಅದಕ್ಕೆ ರೀಕೊಳಾಯಿ ಹಾಕ್ರಿ ಅಂತ ಹೇಳ್ದು. ಪೈಪ್ ಹಾಕಿ ಮೋಟ್ರ್ ಬಿಟ್ಟು ಏನಾದ್ರು ಮಾಡಿ ಅಂತೇಳಿ ಮನವಿ ಮಾಡಿದ್ದು ಇಂಜಿನಿಯರ್ಗೆ. ಅವರು ಕೂಡ ಯಾವುದೇ ರೀತಿಯಲ್ಲಿ ನಮಗೆ ಸ್ಪಂದಿಸಿಲ್ಲ. ಇಲ್ಲಿನ ಈ ಊರಲ್ಲೇ ಅಂತಲ್ಲ, ಇಡೀ ವಾರ್ಡಲ್ಲೇ ಸಹ ನೀರಿಲ್ಲ. ಆ ಥರ ಸಮಸ್ಯೆ ಆಗ್ಬಿಟ್ಟಿದೆ. ಅಲ್ಲ, ಈಗ ಇದರಲ್ಲಿ ಕೊಳಾಯಿ ನೀರು ಬರ್ತಾ ಇಲ್ಲ, ಜನರಿಗೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಯಾರಿಗೋ ಬೇರೆಯವ್ರಿಗೆ ಹೋಗ್ತಾ ಇದೆ. ನೀರು ಬರ್ತಾ ಇದೆ ಅಲ್ಲ, ಇದ್ರ ಒಳಗಡೆ ನೀರಿದೆ. ಹಾಂ, ಬೇರೆಯವ್ರಿಗೆ ಹೋಗ್ತಾ ಇದೆ ಅಂತ ಹೇಳುವಾಗ ನೀವು ಯಾರಿಗೂ ದೂರು ಕೊಟ್ಟಿಲ್ವಾ? ದೂರು ಕೊಟ್ಟಿದ್ದೀವಿ, ಅಂದರೆ ಪಬ್ಲಿಕ್ ಕೊಳಾಯಿಗೆ ಯಾವುದಕ್ಕೂ ನೀರು ಬರ್ತಾ ಇಲ್ಲ. ಎಲ್ಲ ಸಂಪ್ಗಳು ಮಾಡ್ಕೊಂಡಿದ್ದಾರಲ್ಲ. ಈ ಕೊಳಾಯಿ ಬಗ್ಗೆ ದೂರು ಕೊಟ್ಟಿಲ್ವಾ ಯಾರಿಗೂ ಅಂತ? ಕೊಟ್ಟಿದ್ದೀವಿ, ಇಂಜಿನಿಯರ್ ಹತ್ರ ಕೊಟ್ಟಿದ್ದೀವಿ. ಅವರು ನೀರೇ ಬರ್ತಾಯಿಲ್ಲ ಬೋರಲ್ಲಿ ಅಂತ ಹೇಳ್ತಾವ್ರೆ. ನೀರೇ ಬರ್ತಿಲ್ಲ ಅಂದರೆ ನಾವು ಇನ್ನೇನು ಸಹ ಹೋಗಿ ಕೇಳೋದಲ್ಲಿ. ಆಮೇಲೆ ಈಗ ಟ್ಯಾಂಕರ್ ಗಾಡಿಗಳನ್ನ ಮನೆಗೆ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲ ಕೆಲಸಗಳಿಗೆ ಹೋದ್ಮೇಲೆ 2 ಕ್ಯಾನು 2 ಡ್ರಮ್ಮು ಬಿಡ್ತಾರೆ. ಅವ್ರು ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ. ಅದನ್ನು ಯಾರು ಯೂಸ್ ಮಾಡ್ತಾರೆ, ಏನು ಯೂಸ್ ಮಾಡ್ತಾರೆ ಅಂತ ಗೊತ್ತಾಗ್ತಾಯಿಲ್ಲ. ಸರಿಯಾಗಿ ನಮಗೆ ನೀರು ಸೌಲಭ್ಯನೂ ಸರಿಯಾಗಿ ಸಿಗ್ತಾ ಇಲ್ಲ. ಟ್ಯಾಂಕರ್ ಗಾಡಿಗಳು ಬಿಡ್ತಾ ಇದ್ದಾರೆ, ಬಟ್ ಸರಿಯಾಗಿ ಇಲ್ಲಿನ ಕಾಲೋನಿಗಳಿಗೆ ಜನಗಳಿಗೆ ನೀರು ತಲುಪ್ತಾ ಇಲ್ಲ. ಏನು ಮಾಫಿಯಾ ಥರ ಏನಾದರೂ ಯೂಸ್ ಮಾಡ್ತಾ ಇದ್ದಾರಾ? ಏನೋ ಇದ್ರೂ ಖಂಡಿತ ಇದ್ರೂ ಇರ್ಬೋದು ಸಹ ಇಲ್ಲಿ. ಯಾಕೆಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.